कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। नारायणं नमस्कृत्य नरं चैव नरोत्तमं दैवीं सरस्वतीं व्यासं ततो जयमुदीरयेत्। प्रथमो हनुमान् नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः। पादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಇವತ್ತು ಬ್ರಹ್ಮಾಂಡದ ನವಾವರಣದ ಬಗ್ಗೆ ನೋಡೋಣ. ಬ್ರಹ್ಮಾಂಡ 50 ಕೋಟಿ ಇದೆ. ಬ್ರಹ್ಮಾಂಡದಲ್ಲಿ ಊರ್ದು ಲೋಕಗಳು, ಅದು ಲೋಕಗಳು, ಭೂಭಾಗ, ಅಂದಂತಂಸು, ಘನೋದಕ ಇತ್ಯಾದಿಯಾಗಿ ಬರ್ತದೆ. ಬ್ರಹ್ಮಾಂಡದ 50 ಕೋಟಿ, ಅದರ 2 ಪಟ್ಟು ಪೃಥ್ವಿ ಆವರಣ, ಅಂದ್ರೆ 2 ಟೈಮ್ಸ್. ಸೊ ಬ್ರಹ್ಮಾಂಡ 50 ಕೋಟಿ ಆದರೆ ಪೃಥ್ವಿ ಆವರಣ 100 ಕೋಟಿ. ಪೃಥ್ವಿ ಆವರಣದ ನಂತರ ಎಲ್ಲವೂ 10 ಪಟ್ಟು ಜಾಸ್ತಿ ಉಂಟು. ಉದಾಹರಣೆಗೆ ಪೃಥ್ವಿ ಆವರಣ 100 ಕೋಟಿ ಆದರೆ ಅದರ 10 ಪಟ್ಟು ಅಪ್ಪು ಆವರಣ, ಅದರ 10 ಪಟ್ಟು ತೇಜಸ್ ಆವರಣ. ಅಂದ್ರೆ ಬ್ರಹ್ಮಾಂಡ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಹೀಗೆ ಎಲ್ಲ 10 ಪಟ್ಟು ಜಾಸ್ತಿ ಉಂಟು. ಉದಾಹರಣೆಗೆ ಇಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶದ ಪೃಥ್ವಿ, ಅಪ್ಪು, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶದ ನಂತರ ಅಹಂಕಾರ ತತ್ವದಲ್ಲಿ 3 ಭಾಗ: ವೈಕಾರಿಕ, ತೇಜಸ, ತಾಮಸ, ಸತ್ವ, ರಜಸ್ತಮ. ವೈಕಾರಿಕದಲ್ಲಿ ಮನಸ್ಸು, ತೈಜಸದಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಆಮೇಲೆ ತಾಮಸದಲ್ಲಿ ಪಂಚ ತನ್ಮಾತ್ರಗಳು, ಪಂಚಭೂತಗಳು. ಹೀಗೆ 7 ಆವರಣವಾಯಿತು. 8ನೇ ಆವರಣ ಮಹತ್ತತ್ವ. ಮಹಂತರ ಬ್ರಹ್ಮಾಂಡ ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ. ತಿರುಗಿ ಅವ್ಯಕ್ತ ತತ್ವದಲ್ಲಿ ಸತ್ವರಜಸ್ತಮ. ಅವ್ಯಕ್ತ ತತ್ವ ಆದ್ಮೇಲೆ ಅವ್ಯಾಕೃತ ಆಕಾಶ, ಅವ್ಯಾಕೃತ ನಿತ್ಯ ನಾರಾಯಣ. 5 ಆವರಣಗಳು ಅವ್ಯಾಕೃತ ಆಕಾಶದಲ್ಲಿ ನಾರಾಯಣ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ. ಹೀಗೆ ಬ್ರಹ್ಮಾಂಡದ ನವಾವರಣ. ಅಲ್ಲ ಸ್ವಾಮಿ, 10 ಅಂತ ಹೇಳ್ಕೊಬಿಟ್ಟು ನವಾವರಣಗಳು ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದ್ರೆ, ಬ್ರಹ್ಮಾಂಡಕ್ಕೆ ಅಂಟಿಕೊಂಡಿರುವ ಪೃಥ್ವಿ ಆವರಣ ಅಂದ್ರೆ ತೆಂಗಿನಕಾಯಿ. ಬ್ರಹ್ಮಾಂಡ ಅಂದ್ರೆ ತೆಂಗಿನಕಾಯಿಗೆ ಹೊರಗಡೆ ಇರೋ ಚಿಪ್ಪು ಪೃಥ್ವಿ ಆವರಣ. ಈ ತೆಂಗಿನಕಾಯಿ, ಈ ಬ್ರಹ್ಮಾಂಡ ಪೃಥ್ವಿ ಆವರಣವನ್ನು ಬ್ರಹ್ಮಾಂಡದ ಜೊತೆನೆ ಎಣಿಸಿಟ್ರೆ ನವಾವರಣ, ಅದನ್ನು ಬಿಟ್ಟು ಎಣಿಸಿದ್ರೆ 10 ಆವರಣ. ಹೀಗೆ ಬ್ರಹ್ಮಾಂಡದ ನವಾವರಣದ ಬಗ್ಗೆ ತಿಳಿದಿದ್ದೇವೆ. ಮುಂದೆ ಬ್ರಹ್ಮಾಂಡ ಊರ್ದು ಲೋಕಗಳು, ಅದು ಲೋಕಗಳು, ಅದೆಲ್ಲ ತಿಳಿಯೋಣ. ಇದನ್ನು ನಮ್ಮ ಗುರುಗಳು ಸೃಷ್ಟಿ ಪ್ರಕರಣ ಸುಲಾದಿಗಳು ಅಂತ ಗ್ರಂಥದಲ್ಲಿ ಸಂಗ್ರಹ ಮಾಡಿದ್ದಾರೆ. ಭೂಗೋಳ ವರ್ಣನೆ, TTD ಅವರ ಸೃಷ್ಟಿ ಪ್ರಕರಣ, ವಿಜಯರಾಯರ ಸುಳಾದಿಗಳು, ಮತ್ತು ಭಾಗವತ, ವಿಷ್ಣು ರಹಸ್ಯ ಇತ್ಯಾದಿ ಅನೇಕ ಗ್ರಂಥಗಳನ್ನು ನೋಡಿ ಅದನ್ನು ಸಂಗ್ರಹ ಮಾಡಿ ನಮಗೆ ಹೇಳಿದ್ದನ್ನ ನಿಮ್ಮ ಮುಂದೆ ಒಪ್ಪಿಸಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.